Hi friends, welcome back to our channel. ಇಲ್ಲಿ CSIR ಅಲ್ಲಿ ಒಂದು ನೇಮಕಾತಿ ಸೂಚನೆ ಇದೆ ಸ್ನೇಹಿತರೆ. ಈ ನೇಮಕಾತಿಯಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಡೇಟ್ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು 30/1/2025 ಮುಂಜಾನೆ 9 ರಿಂದ ಪ್ರಾರಂಭವಾಗುತ್ತೆ. ಅಪ್ಲಿಕೇಶನ್ ಕೊನೆ ದಿನಾಂಕ ಬಂದ್ಬಿಟ್ಟು 28/2/2025 ಕೊನೆ ದಿನಾಂಕ ಆಗಿರುತ್ತೆ. 12 ಗಂಟೆವರೆಗೂ ನೀವು ಅಪ್ಲಿಕೇಶನ್ ನ ಭರಿಸಬಹುದು ಸ್ನೇಹಿತರೆ. ಬನ್ನಿ ಈ ನೋಟಿಫಿಕೇಶನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ನ ಇಲ್ಲಿ ತುಂಬಿಕೊಂತ ಇದ್ದಾರೆ ಸ್ನೇಹಿತರೆ. ಇದನ್ನ ಆನ್ಲೈನ್ ಮೂಲಕ ನೀವು ಭರಿಸಬೇಕಾಗುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಅಲ್ಲಿ ಟೋಟಲ್ ಆಗಿ ಹುದ್ದೆಗಳು 23 ಇದಾವೆ. UR ಅಲ್ಲಿ 11, UR ಅಲ್ಲಿ PWBD OH ಅಲ್ಲಿ 1 ಇದೆ, ST ಅಲ್ಲಿ 1, SC ಅಲ್ಲಿ 2, OBC ಅಲ್ಲಿ 7, EWS ಅಲ್ಲಿ 1 ಹುದ್ದೆ ಇದೆ. ಪೇ ಸ್ಕೇಲ್ ಬಂದ್ಬಿಟ್ಟು CTC ಲೆವೆಲ್ 6 ಅಲ್ಲಿ ನೀಡ್ತಾ ಇದ್ದಾರೆ. ಅಂದ್ರೆ ನಿಮ್ ಪರ್ ಮಂತ್ 70,290 ವರೆಗೂ ನಿಮ್ಗೆ ಇರುತ್ತೆ. ಅಂದ್ರೆ 70,290 ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಅವ್ರು ನೀಡ್ತಾ ಇದ್ದಾರೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 28 ವರ್ಷ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಏನು 30ನೇ ತಾರೀಕಿಗೆ ನೀವು ಕಂಪೇರ್ ಮಾಡಿದ್ರೆ 28 ವರ್ಷ ಆಗಿರ್ಬೇಕು. ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ಸ್ ಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. 60% ಮಾರ್ಕ್ಸ್ ಅನ್ನು ಅವರು ನೀವು ಪಡೆದುಕೊಂಡಿರ್ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ಜಾಬ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಎಂಜಿನಿಯರಿಂಗ್ ಸರ್ವಿಸಸ್ ಅಲ್ಲಿ ಅದಕ್ಕೂ ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ಕೇಳಿದ್ದಾರೆ. 60% ನಿಮ್ದು ಮಾರ್ಕ್ಸ್ ಅನ್ನ ಡಿಗ್ರಿಯಲ್ಲಿ ಮಾಡಿರ್ಬೇಕು, ಅಂದ್ರೆ ಡಿಪ್ಲೊಮಾದಲ್ಲಿ ಮಾಡಿರ್ಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಅನ್ನು ಕೊಡಿದ್ದಾರೆ. ಆಮೇಲೆ ಇದು ರಿಕ್ವೈರ್ಮೆಂಟ್, ಜಾಬ್ ರಿಕ್ವೈರ್ಮೆಂಟ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರೆ ನೋಡ್ಕೊಂಡ್ಬಿಡಿ. ಅದೇ ರೀತಿಯಾಗಿ ಮೆಕ್ಯಾನಿಕಲ್ ಕೇಳಿದಾರಲ್ಲ, ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲೂ ಕೂಡ ಸೇಮ್ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 3 ವರ್ಷ ನಿಮ್ದು ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕು, 60% ಮಾರ್ಕ್ಸ್ ಇರಬೇಕು. ಜೊತೆಗೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅವರು ಕೇಳಿದ್ದಾರೆ. ಅದೇ ರೀತಿಯಾಗಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ರೆ ಒಂದ್ಸರಿ ಓದ್ಕೊಂಡ್ಬಿಡಿ. ಅದೇ ರೀತಿಯಾಗಿ ಸಿವಿಲ್ ಅಲ್ಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ 3 years ಡ್ಯೂರೇಷನ್ ನೀವು ಡಿಪ್ಲೊಮಾ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಅಂದ್ರೆ 2 ವರ್ಷದ ಅವರು ಕೇಳಿದ್ದಾರೆ. ಅದೇ ರೀತಿಯಾಗಿ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಯಾಲಜಿಯಲ್ಲೂ ಕೂಡ ಅದೇ ರೀತಿಯಾಗಿ ಕೇಳಿದ್ದಾರೆ. ಬಯಾಲಜಿಯಲ್ಲಿ BSc ಇನ್ ಲೈಫ್ ಸೈನ್ಸ್ ಅನ್ನ ಮಾಡಿರ್ಬೇಕು, 60% ನಿಮ್ದು ಮಾರ್ಕ್ಸ್ ಇರಬೇಕು ಅಂತ ಅಲ್ಲಿ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್, ಲ್ಯಾಬ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಜಾಬ್ ಡಿಸ್ಕ್ರಿಪ್ಷನ್ ಈ ರೀತಿಯಾಗಿದೆ, ಒಂದ್ಸರಿ ನೋಡ್ಕೊಂಡ್ಬಿಡಿ. ಅದೇ ರೀತಿಯಾಗಿ ಕೆಮಿಸ್ಟ್ರಿಯಲ್ಲಿ BSc ಇನ್ ಸೈನ್ಸ್ ಅನ್ನ ನೀವು ಮಾಡಬೇಕು, 60% ಮಾರ್ಕ್ಸ್ ಇರಬೇಕು. 1 year ಎಕ್ಸ್ಪೀರಿಯನ್ಸ್ ಲ್ಯಾಬೊರೇಟರಿಯಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರಿಗೆ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸರ್ವಿಸಸ್ ಅಲ್ಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಓದ್ಕೊಂಡ್ಬಿಡಿ. ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದರೆ. ಆಮೇಲೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಲ್ಲೂ ಕೂಡ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್, ಕ್ಯಾಟರಿಂಗ್ ಇದ್ರ ಬಗ್ಗೆ ಅವರು ಕೇಳಿದ್ದಾರೆ. ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಲ್ಲೂ ಕೂಡ ಒಂದು ಪೋಸ್ಟ್ ನ ತುಂಬ್ಕೋತಾ ಇದ್ದಾರೆ. ಡಿಪ್ಲೊಮಾ ಇನ್ ಎನಿ ಇಂಜಿನಿಯರಿಂಗ್ ಅವರ ಟೆಕ್ನಾಲಜಿ ಅಂತ ಅವ್ರು ಕೇಳಿದ್ದಾರೆ. 3 ವರ್ಷದ ಒಂದು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಿರ್ಬೇಕು, 2 ವರ್ಷದ ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನ ಅವರು ಕೇಳಿದ್ದಾರೆ. ಅದೇ ರೀತಿಯಾಗಿ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಲ್ಲೂ ಕೂಡ ಇಲ್ಲಿ ಅವರು BSc ಇನ್ ಸೈನ್ಸ್ 60% ಮಾರ್ಕ್ಸ್, ಆಮೇಲೆ 1 year ಎಕ್ಸ್ಪೀರಿಯನ್ಸ್ ಅನ್ನ ಅವರು ಕೇಳಿದ್ದಾರೆ ಸೈನ್ಸ್ ನಾರ್ಮ್ಸ್ ಅಲ್ಲಿ. ಅಪ್ಪರ್ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸ್ನೇಹಿತರೆ. 5 ವರ್ಷ ಇದೆ, ಅಂದ್ರೆ SC ST ಕ್ಯಾಂಡಿಡೇಟ್ಸ್ ಗಳಿಗೆ, OBC ಕ್ಯಾಂಡಿಡೇಟ್ಸ್ ಗೆ 3 ವರ್ಷ ಇದೆ. ಈ ರೀತಿಯಾಗಿ ಮೆನ್ಷನ್ ಮಾಡಿದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡಿ. ಇಲ್ಲಿ ಸೆಲೆಕ್ಷನ್ ಮೆಥಡ್ ಬಂದ್ಬಿಟ್ಟು ಅವರು ನಿಮ್ಗೆ ಸ್ಕಿಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಕಾಂಪಿಟೇಟಿವ್ ರಿಟನ್ ಎಕ್ಸಾಮಿನೇಷನ್ ಕೇಳ್ತಾ ಇದ್ದಾರೆ. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 1 ಅಲ್ಲಿ ನೀವು ತಗೊಂಡಂತ ಮಾರ್ಕ್ಸ್ ಆಧಾರದ ಮೇಲೆ ನೀವು ಅದು ಮಿನಿಮಮ್ ಪರ್ಸೆಂಟೇಜ್ ಕ್ಲಿಯರ್ ಆಗಿದ್ರೆ ಪೇಪರ್ 2, ಪೇಪರ್ 3 ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ದೆ ಇವ್ಯಾಲ್ಯೂಯೇಷನ್ ಮಾಡಲ್ಲ ಸ್ನೇಹಿತರೆ. ಇನ್ನು ಸಿಲೆಬಸ್, ಡೀಟೇಲ್ ಆದಂತಹ ಮಾರ್ಕ್ಸ್, ಕ್ವಶನ್ಸ್ ಎಲ್ಲವೂ ನಿಮ್ಗೆ ಬೇಕಿದ್ರೆ ಇದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ PDF ನ. ನೀವು ಇದರ ಮೂಲಕ ಹೋಗ್ಬಿಟ್ಟು ಲಿಂಕ್ ಮೂಲಕ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ನೀಟಾಗಿ ಓದ್ಕೋಬಹುದು. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು CSIR ಅಂತ ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಇಚ್ಛೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.